ಸುಪ್ರಭಾತಂ. ಸುಪ್ರಭಾತಂ. ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಹೋಟ್ಲಿಗೆ. ತುಂಬಾ ಮುಂದುವರೆದು ಬಿಟ್ಟಿದ್ದೀರಿ ನೀವು. ಮುಂದುವರೆದಿದ್ದೀನ? ಏನಾಗಂದ್ರೆ? ಅಲ್ಲ, ವಾಕ್ ಮಾಡಕ್ ಮುಂಚೆನೆ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ. ಈಗ ಹಸುವಿಲ್ಲ, ಕನಿಷ್ಠ ಪಕ್ಷ ಒಂದು 5 ರೌಂಡ್ ವಾಕ್ ಆದ್ಮೇಲೆ ಹೋಟ್ಲಿಗೆ ಹೋದ್ರೆ ತಿಂಡಿ ತಿನ್ನಕ್ ಒಂದ್ ಸ್ವಲ್ಪ ಜಾಗನಾದ್ರೂ ಇರುತ್ತೆ. ನಾನು ನಿಮ್ಮನ್ನ ತಿಂಡಿ ತಿನ್ನೋಕ್ ಕರೀತಾ ಇಲ್ಲ. ನಿನ್ನೆ ಬಿಲ್ ಕೊಡದೆ ಓಡ್ ಬಂದ್ವಲ್ಲ, ಅದನ್ನ ಕೊಟ್ಟು ಬರೋಣ ಅಂತ ಹೇಳ್ತಿದ್ದೀನಿ. ರಾಯ್ರೆ, ವಾಕ್ ಆದ್ಮೇಲೆ ನಿಧಾನವಾಗಿ ಹೋಗಿ ಕೊಡ್ಬೋದು, ಬನ್ನಿ. ಅವೆಲ್ಲ ಆಗೋದಿಲ್ಲ, ಈ ಕ್ಷಣ ಹೋಗ್ಬೇಕು. ಅಯ್ಯ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಿ ನೀವು? ಏನೋ ನಾವು ಹೋಗೋದ್ ತಡ ಮಾಡಿದ್ರೆ ಆ ಹೋಟೆಲ್ ಕ್ಯಾಶಿಯರು ನಿಮ್ಮನ್ನ ಇಲ್ಲಿಗೆ ಹುಡುಕೊಂಡು ಬಂದ್ಬಿಡ್ತಾನೆ ಅನ್ನೋ ತರ ಮಾತಾಡ್ತಿದ್ದೀರಿ. ಇಲ್ಲಿಗೇನು ಬಂತು? ಅವ್ನು ನಮ್ಮ ಮನೆಗೆ ಬಂದಿದ್ದ ರಾತ್ರಿ. ನಿಮ್ ಮನೆಗ? ನಿಮ್ ಮನೆ ಅಡ್ರೆಸ್ ಅವನಿಗೆ ಹೇಗ್ ಗೊತ್ತಾಯ್ತು? ಕನಸಲ್ಲಿ ಬರೋನಿಗೆ ಅಡ್ರೆಸ್ ಬೇಕಾಗಿಲ್ಲ, ಇನ್ವಿಟೇಷನ್ ಬೇಕಾಗಿಲ್ಲ, ಬಂದೇ ಬಿಡ್ತಾನೆ. ನಮ್ಮಲ್ಲಿರೋ ಪಾಪ ಪ್ರಜ್ಞೆ ಅವನನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡ್ ಬರುತ್ತೆ. ಅಂದ್ರೆ ಆ ಕ್ಯಾಶಿಯರು ನಿಮ್ ಕನ್ಸಲ್ಲಿ ನಿಮ್ ಮನೆಗ್ ಬಂದಿದ್ದು ಆಯ್ತು, ಮಾನಾನೋ ತೆಗ್ದೆ ಆಯ್ತು. ಅದು ನನ್ ಸೊಸೆ ಮುಂದೆ. ಆ ಕನಸು ನನ್ಸಾಗೋ ಮುಂಚೆ ಅವನ್ ಋಣ ತೀರ್ಸೋಣ, ಬನ್ನಿ. ಸರಿ ಹೋಗೋಣ, ನಡೀರಿ. ನಿನ್ನೆ ನೀವೇ ಹೋಟ್ಲ್ ಕರಿತೀರಿ ಅಂತ ಬಹಳ ಹೊತ್ತು ಕಾದ್ ನೋಡ್ದೆ. ಮನ್ಸಲ್ಲಿ ಆಸೆ ಇದ್ರು ಬಿಗುಮಾನ ಬಿಟ್ಟು ಕರಿಯೋ ಮನಸ್ಸು ನೀವು ಮಾಡ್ಲೇ ಇಲ್ಲ. ಕೊನೆಗೆ ನಿಮ್ ಚಡಪಡಿಕೆ ನೋಡ್ಲಾರ್ದೆ ನಾನೇ ಸೋತು ಕರೆದು ಬಿಟ್ಟೆ. ಥ್ಯಾಂಕ್ ಯು. ಆದ್ರೆ ಇವತ್ತಿನ ನನ್ನ ಚಡಪಡಿಕೆ ಬೇರೆ ತರದ್ದು. ಆ ಬಾಕಿ ಕೊಡುವವರೆಗೂ ನನಗೆ ಸಮಾಧಾನ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಮನುಷ್ಯ ಸೂಕ್ಷ್ಮವಾಗಿರ್ಬೇಕು ನಿಜ, ಆದ್ರೆ ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ? ನಾವೇನ್ ಬೇಕು ಅಂತ ಮೋಸ ಮಾಡಿದ್ವಾ? ಏನೋ ಆಕಸ್ಮಿಕವಾಗಿ ದುಡ್ಡು ಮರ್ತು ಹೋಗಿದ್ವಿ ಅಷ್ಟೇ. ಆಕಸ್ಮಿಕವಾಗೋ ಅಥವಾ ಬೇಕು ಅಂತಾನೋ, ಮೋಸನೇ. ತಪ್ಪು ಅಂತ ಗೊತ್ತಾದ ತಕ್ಷಣ ತಿದ್ಕೋಬೇಕು. ಅಯ್ಯೋ ಮಾರಾಯ, ದೇಶ ತುಂಬಾ ಸಾಲ ಮಾಡಿ ತುಪ್ಪ ತಿನ್ನೋ ಚಾರ್ವಾಕ್ರೆ ತುಂಬಿರೋ ಈ ಕಾಲದಲ್ಲಿ ಜುಜುಬಿ 100-200 ರೂಪಾಯಿಗೆ ಇಷ್ಟೊಂದು ಪರದಾಡ್ತಿದ್ದೀರಲ್ಲ. ನಿಮ್ ಕಷ್ಟ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಬನ್ನಿ. ಮೇಘ, ಒಂದ್ ವಿಷಯ ಮಾಡ್ತಿದ್ದೆ. ಅನಘ ಎಲ್ಲಿ? ಯಾಕೆ? ಅವಳಿಗೇನ್ ಕಾಲೇಜ್ ಇಲ್ವಾ? ಕಾಲೇಜಿಗೆ ಹೋಗಿದ್ದಾಳೆ. ಅಂದ್ರೆ ಸಾಯಂಕಾಲ ಬರ್ತಾಳ? ಯಾಕೆ? ಅವಳು ಬಂದ್ರೆಷ್ಟು ಬಿಟ್ರೆಷ್ಟು? ನಿಮ್ಗೇನು? ನನ್ಗೇನು ಇಲ್ಲ ಅಮ್ಮ. ನನ್ ಜೇಬಲ್ ದುಡ್ಡು ಇಡ್ಲೋ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಕೇಳ್ದೆ. ಮೇಘ, ಏನ್ ಆಶ್ಚರ್ಯ? ನಿನ್ ತಂಗಿ ಬಗ್ಗೆ ಹಿಂಗ ಅಂದೆ ಅಂತ ನಾನು ನಿನ್ನೆ ನುಂಗ್ಬಿಡ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನು... ನಿಮಗ್ ಟೈಮ್ ಆಯ್ತು, ಹೊರಡಿ. ಯಾಕೆ ಮೇಘ, ನಿನ್ ತಂಗಿ ಮಾಡಿರೋ ತಪ್ಪು ನಿನ್ಗೂ ಗೊತ್ತಾಗೋಯ್ತಾ? ಮೇಘ, ಅಳ್ತಿದ್ಯಾ? ನನ್ ತಂಗಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವಳು ಹೀಗ್ ಮಾಡ್ಬಿಟ್ಲು. ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ಅವಳಿಗೆ ಬುದ್ಧಿ ಬರುತ್ತೆ. ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಾಯ್ತು. ಅನಘನೆ ಬಂದು ಎಲ್ಲ ಹೇಳಿದ್ಲು. ಅನಘನ ಎಲ್ಲಿಗ್ ಬಂದಿದ್ಲು? ನೀವ್ ಯಾಕೊಳ್ಳ ಮನೆ ಒಳಗ್ ಬಿಟ್ರಿ? ಫೀಸ್ಗೆ ದುಡ್ಡು ಬೇಕು ಅಂತ ಕೇಳ್ಕೊಂಡು ಮನೆ ಹೊರಗಡೆ ಕಾಯ್ತಾ ಇದ್ಲು. ನಾನು ಕೊಡಕ್ಕಾಗಲ್ಲ ಅಂತ ಹೇಳಿ ಕಳಿಸ್ದೆ. ಅಕ್ಕ ಅಂತ ಇನ್ನೊಂದ್ಸಲ ಈ ಮನೆ ಕಾಲಿಡ್ಲಿ, ಕಾಲ್ ಮುರಿತೀನಿ. ಅದು ಅವಳಿಗೂ ಗೊತ್ತು. ಇನ್ಮೇಲೆ ಅವಳು ಇಲ್ಲಿಗೆ ಬರಲ್ಲ. ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ಸಹಾಯ ಮಾಡಿದ್ವಿ. ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅವಳಿಗಿಲ್ಲ. ಇನ್ಮೇಲೆ ಅವಳ ವಿಷಯನ ಮಾಡ್ತೀವಿ.
ಕೊಡುತ್ತೆ, ಗಿಂಬ್ಳ ಗೋಲ್ಡ್ ಕೊಡುತ್ತೆ ಅನ್ನೋ ಮಾತು ಎಷ್ಟು ಸತ್ಯ ಅಂತ ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಬಂದಿರೋದ್ರಲ್ಲಿ ಸುಖ ಪಟ್ರೆ ಬದುಕಿರೋರ್ಗೂ ನೆಮ್ಮದಿಯಾಗಿರ್ಬೋದಂತೆ. ಅದೇ ಕಂಡೋರ್ ದುಡ್ಡಿಗೆ ಆಸೆ ಪಟ್ರೆ ಕಷ್ಟ ಅನ್ನೋದು ಕೆಣಕೊಂಡ್ ಮೈ ಮೇಲ್ ಬರುತ್ತಂತೆ. ಈಗ ನಿಮ್ಗಾಗಿರೋದು ಅದೇ. ಮಾತ್ರೆ ಕೊಟ್ಟಿದೀನಲ್ಲ, ಸರಿ ಹೋಗುತ್ತೆ, ಹೆದರಬೇಡಿ. ನನಗಿರೋ ಹೆದರಿಕೆ ಜ್ವರದ್ದಲ್ಲ, ರೌಡಿದು. ಅವ್ನು ಯಾವಾಗ ಮತ್ತೆ ಬರ್ತಾನೋ, ಬಂದು ನನ್ನ ತಲೆ ಕಡಿತಾನೋ ಅಂತ ಒಂದೇ ಭಯ. ಇದೇ ಭಯ ಲಂಚ ಅನ್ನೋ ನಾಗರವನ್ನ ನಿಮ್ ಜೇಬ್ಗೆ ಇಟ್ಕೊಳ್ಳೋವಾಗ ಯಾಕಾಗ್ಲಿಲ್ಲ? ಎಷ್ಟು ಸಲ ನಿಮ್ಗೆ ಹೇಳಿರೋದು, ಈ ಲಂಚ ಎಲ್ಲ ನಮಗ್ ಬೇಡ, ಇರೋರ್ ಇಬ್ರು, ದೇವ್ರು ಕೊಟ್ಟಿರೋದೇ ನಮಗ್ ಸಾಕು ಅಂತ ಹೇಳ್ತಾನೆ ಬಂದೆ. ನನ್ನ ಮಾತನ್ನ ಧಿಕ್ಕರಿಸ್ತಾ ಬಂದ್ರಿ, ಅದ್ರ ಪರಿಣಾಮ ಇವತ್ ಹೀಗಾಗಿರೋದು. ಹೇ ಲತಾ, ನೀನು ನನ್ಗೆ ಹೆದರ್ಸ್ಬೇಡವೆ? ಹೆದರ್ಸ್ತಾ ಇಲ್ಲ ರೀ, ಈಗ್ಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ ಅಂತ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ದುರ್ಬುದ್ಧಿನ ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಬಾವಿಗೆ ಇಳಿದ್ಮೇಲೆ ಕೈಕಾಲು ಆಡಿಸ್ಲೇಬೇಕು, ಈಜ್ ಹೊಡಿಲೇಬೇಕು, ಇಲ್ಲ ಅಂದ್ರೆ ಮುಳುಗೋಗ್ತೀವಿ ಕಣೆ ಲತಾ. ಒಂದು ಸಲ ಮಚ್ಚಿಡಿದ್ಮೇಲೆ ರೌಡಿಗಳು ಏನ್ ಮಾಡಿದ್ರು ಮಚ್ಚ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಒಂದ್ಸಲ ಲಂಚ ಸುಳಿಕ್ ಸಿಕ್ಕಾಕೊಂಡ್ಮೇಲೆ ಜಪ್ಪಯ್ಯ ಅಂದ್ರು ತಪ್ಸ್ಕೊಳಕ್ಕಾಗಲ್ಲ ಲತಾ. ಮನ್ಸ್ ಮಾಡಿ, ಬೇಕಾದ್ರೆ ಗುರ್ತು ಪರಿಚಯ ಇರೋ ಕಾಲ್ ಹಿಡಿದು ಈ ಊರಿಂದ ಟ್ರಾನ್ಸ್ಫರ್ ತಗೊಂಡ್ಬಿಡೋಣ. ಆಮೇಲೆ ಬೇರೆ ಊರಿಗೆ ಹೋದ್ಮೇಲೆ ಲಂಚ ಮುಟ್ಟೋದೇ ಬೇಡ. ಅಮ್ಮ ಅಮ್ಮ ಅಮ್ಮ, ನೀನ್ ಹೇಳ್ದಷ್ಟು ಸುಲಭ ಅಲ್ವೇ ಕಣೆ ಲತಾ. ಭಾಷಣ ಮಾಡೋದಕ್ ಚೆನ್ನ, ಮಾಡಿದ್ದನ್ನ ಕೇಳೋಕ್ ಚೆನ್ನ, ಆದ್ರೆ ಭಾಷಣದಲ್ಲಿರೋದನ್ನ ರೂಢಿಗತ್ತಿಗೆ ತರಬೇಕು ಅಂತ ಹೇಳಿದ್ರೆ ಹೇಳ್ದವನ್ಗೂ ಕಷ್ಟ, ಕೇಳ್ದವನ್ಗೂ ಕಷ್ಟ. ಅಂದ್ರೆ ಲಂಚ ತಗೊಳ್ಳೋದೇ ನಿಮ್ ಜೀವನದ ಗುರಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ನೋಡಿ, ನಿಮ್ ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಆ ದೇವ್ರು ನಿಮ್ಗೊಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಆ ಮುರುಡೈನ ಹತ್ರ ಅದೇನ್ ದುಡ್ಡು ತಗೊಂಡಿದ್ದೀರೋ ಅದೆಲ್ಲ ವಾಪಸ್ ಕೊಟ್ಬಿಡಿ. ನಿಮ್ ಕೆಲ್ಸ ಆಗ್ಲಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡಿ. ಅಯ್ಯೋ, ನಾನ್ ಹೆಚ್ಚು ದಿನ ಬದುಕೋದ್ ನಿನ್ಗೆ ಇಷ್ಟ ಇಲ್ವೇನೆ ಲತಾ? ಕೆಲಸ ಆಗತ್ತೆ ಅಂತ ಹೇಳಿದ್ರೆ 6 ತಿಂಗಳಾದ್ರೂ ಬದುಕಿರ್ತೀನಿ. ಕೆಲಸ ಆಗಲ್ಲ ಅಂತ ಹೇಳಿದ್ರೆ 1 ಸೆಕೆಂಡಿಗೆನೆ ನನ್ ಶಿರಚ್ಛೇದನ ಆಗ್ಬಿಡುತ್ತೆ ಲತಾ. ಹಾಗಾಗೋದು ನಿನ್ಗೆ ಇಷ್ಟನಾ? ನಾನ್ ಸಾಯೋದ್ ನಿನಗ್ ಸಂತೋಷನ ಲತಾ? ಸಾಯೋ ಮಾತು ಯಾಕೆ ಆಡ್ತೀರಿ? ನಾನಿದ್ದೀನಿ, ನಾನಾ ಮುರುಡಯ್ಯನ ಜೊತೆ ಮಾತಾಡ್ತೀನಿ. ಅಯ್ಯೋ, ಮುರುಡಯ್ಯ ಅಂತೆ ಮುರುಡಯ್ಯ, ಅವನ ಕೈಲಿ ಈಗ ಏನಿದೆ ಅಂತ ಮಾತಾಡ್ತೀಯ? ಅವನೀಗಾಗ್ಲೇ ತನ್ನ ಪವರ್ನೆಲ್ಲ ಆ ಮಟನ್ ಮುನಿಯನ್ ಕೈಗೆ ಹಸ್ತಾಂತರ ಮಾಡಿ ನೀಟಾಗಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಬೇಡಿಕೆ ಕೋರಿಕೆ ಇನ್ನೇನಿದ್ರು ಆ ಮುನಿಯನ್ ಹತ್ರ ಮಾತ್ರ. ಅವನ ಹತ್ರ ತಾನೇ ನಾನ್ ಮಾತಾಡ್ತೀನಿ. ಏ ಲತಾ, ಆ ರೌಡಿ ಹತ್ರ ಏನೇ ಮಾತಾಡ್ತೀಯ ನೀನು? ಇವತ್ ಮಾತಾಡಿ ನಿಮ್ಮನ್ ಬಿಡಿಸ್ಕೊಳ್ಳಿಲ್ವಾ? ಹಾಗೆ ಇನ್ನೊಂದ್ಸಲ ಬೇಡ್ಕೊಳ್ತೀನಿ. ಲತಾ, ಬೇಡಿಕೆಗೆಲ್ಲ ಕರ್ಗೋ ಬಾಡಿ ಅಲ್ವೇ ಒಂದು? ನೋಡಿ, ಅದೆಲ್ಲ ನಂಗ್ ಬಿಟ್ಬಿಡಿ. ಅವನಿಂದ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನ್ ನಿಮ್ಮನ್ ಕಾಪಾಡ್ಕೊಳ್ತೀನಿ. ಆದ್ರೆ ಇನ್ನು ಮುಂದೆ ನೀವು ಲಂಚ ಮುಟ್ಟಬಾರ್ದು, ಆಯ್ತಾ? ಇನ್ನೀ ಜನ್ಮ ಇರೋವರೆಗೂ ಲಂಚ ಮುಟ್ಟಲ್ಲ ಅಂತ ನನಗ್ ಮಾತ್ ಕೊಡಿ. ಏನು ಮಾತ್ ಕೊಡ್ತಿರೋ ಇಲ್ವೋ?
ರೀ, ಇವತ್ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಾನು ಈಗ್ಲೇ ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ತೀನಿ. ಕೊನೆಗೂ ನನ್ನ ಆಸೆನ ನೆರವೇರಿಸ್ಬಿಟ್ಟೆ. ನನಗೆ ತಾಯಿ ಆಗೋ ಭಾಗ್ಯನ ಕರುಣಿಸ್ಬಿಟ್ಟೆ. ಈ ವಿಷಯ ಸುಂದರ ಗೊತ್ತಾದ್ರೆ ಅವರೆಷ್ಟು ಖುಷಿ ಪಡ್ತಾರೆ. ಇನ್ನೇನು ಸುಂದರ್ ಬರೋ ಹೊತ್ತು, ಅವ್ರು ಬಂದ ಕೂಡಲೇ ಈ ವಿಷಯನ ಅವ್ರಿಗೆ ಹೇಳ್ಬಿಡ್ಬೇಕು. ಇದು ಗೊತ್ತಾದ ಕೂಡಲೇ ಅವ್ರು ನನ್ನ ನೆತ್ಕೊಂಡು ಕುಣಿದಾಡ್ಬಿಡ್ತಾರೆ. ಎಸ್, ಕುಣಿದಾಡ್ಬಿಡ್ತಾರೆ. ಬರ್ಲಿಲ್ಲ. ಸುಷ್ಮಾ, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ದಯವಿಟ್ಟು ಒಂದು ಮಾತು ಆಡದೆ ಸುಮ್ಮನೆ ಇದ್ಬಿಡು. ಈಗ ನಾನ್ ಹೇಳೋ ವಿಷಯ ಕೇಳಿದ್ರೆ ನಿಮ್ ಟೆನ್ಷನ್ ಎಲ್ಲ ಒಂದೇ ಕ್ಷಣದಲ್ಲಿ ಮಾಯ ಆಗ್ಬಿಡುತ್ತೆ. ಹೇಳ್ತಾ ಇದೀನಲ್ಲ, ಸದ್ಯಕ್ಕೆ ನನ್ನ ಮಾತಾಡ್ಸ್ಬೇಡ ಪ್ಲೀಸ್ ರೀ, ಒಂದೇ ಒಂದ್ ಮಾತು. ಸುಷ್ಮಾ, ಎದ್ದು ಒಳಗಡೆ ಹೋಗು. ಒಂದೇ ನಿಮಿಷ ರೀ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಏನು ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಆಗ್ಲಿಂದ ಬಾಯ್ ಬಿಡ್ಕೋತಾ ಇದ್ದೀನಿ. ಅದು ಇದು ಅಂತ ತಲೆ ತಿಂತಾ ಇದೆಯಲ್ಲ. ಈ ಹಾಳಾದ ಹೆಂಗಸರ ಎಷ್ಟು ಗಂಡಸರ ಪ್ರಾಬ್ಲಮ್ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರಲ್ಲ, ಅದು ನಿಜ. ನಾವೆಷ್ಟೇ ಬಾಯ್ ಪಡ್ಕೊಂಡ್ರು ನಿಮ್ಗೆ ನಿಮ್ದೇ ಹೆಚ್ಚು. ಒಂದೇ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಸುಷ್ಮಾ, ಕೆಟ್ಟವನಾಗೋಕ್ ಮುಂಚೆ ಇಲ್ಲಿಂದ ಎದ್ದೋಗು. ಗೆಟ್ ಲಾಸ್ಟ್. ನೀವು ಕೇಳಿ ಬಿಡಿ, ನನ್ಗಂತೂ ಈ ವಿಷಯ ಮುಚ್ಚಿಡಕ್ಕಾಗಲ್ಲ. ನಾನ್ ತಾಯಿ ಆಗ್ತಿದ್ದೀನಿ, ನೀವು ತಂದೆ ಆಗ್ತಿದ್ದೀರಾ. ಸುಷ್ಮಾ, 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 ನೀನ್ ತಾಯಿ ಆಗ್ತಾ ಇರೋದು ನಿಜನಾ ಸುಷ್ಮಾ? ನಾನ್ ಯಾಕೆ ಸುಳ್ಳು ಹೇಳಿ? ಐ ಸಾರಿ ಸುಷ್ಮಾ. ನೀನ್ ಇಷ್ಟೊಂದು ಸಂತೋಷವಾದ ವಿಷಯನ ನನ್ಗೆ ಹೇಳಕ್ಕೆ ಅಂತ ಬಂದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ದೆ ಆಫೀಸ್ ಟೆನ್ಷನ್ ಅಲ್ಲಿ ಬಾಯಿಗೆ ಬಂದಂಗೆ ನಿನ್ಗೆ ಏನೇನು ಅಂದ್ಬಿಟ್ಟೆ. ನಿನ್ ಮನಸ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸುಷ್ಮಾ. ಸಾರಿ, ಐ ವೆರಿ ಸಾರಿ. ಆಯ್ತು, ಕ್ಷಮಿಸಿದ್ದೀನಿ. ನೀನ್ ಹೇಳ್ತಾ ಇರೋದು ಕನ್ಫರ್ಮ್ ತಾನೆ? ಕನ್ಫ್ಯೂಸ್ ಮಾಡ್ಕೊಂಡು ಯಾವ್ದನ್ನ ಇನ್ನೇನು ತಪ್ಪು ತಿಳ್ಕೊಂಡಿಲ್ಲ ತಾನೆ?
ನನ್ ಮಾತ್ ನಿಜ ಅಂತ ನನ್ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಅನುಮಾನ ಇದ್ರೆ ಬೇಕಾದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಅರೆ ನೀನು ತಾಯಿ ಆಗೋ ಭಾಗ್ಯ ಪಡ್ಕೊಂಡಿದ್ಯಾ ಅಂದ್ಮೇಲೆ ನೀನ್ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು? ಡಾಕ್ಟರ್ ಇಲ್ಲಿಗೆ ಬರ್ಬೇಕು. ನಾನು ಈಗಲೇ ಫೋನ್ ಮಾಡಿ ಡಾಕ್ಟರ್ನ ಮನೆಗೆ ಬರಕ್ ಹೇಳ್ತೀನಿ. ಈ ಸುಂದರನ ಸ್ನೇಹಿತರ ಪಟ್ಟಿಲಿ ಲಾಯರು, ಡಾಕ್ಟ್ರು, ಪ್ರೊಫೆಸರ್, ಆರ್ಕಿಟೆಕ್ಟ್ಸ್ ತುಂಬಾ ಜನ ಇದ್ದಾರೆ. ಬೇಕು ಅಂದವ್ರನ್ನ ಮನೆ ಬಾಗಿಲಿಗೆ ಕರೆಸ್ತೀನಿ, ಗೊತ್ತಾ? ಸರಿಯಾಗಿ ನಿಂತ್ಕೋ ವರ್ಷ. ಅಮ್ಮ, ಅನಗ ಚಿಕ್ಕಿ ಎಲ್ಲಮ್ಮ 2-3 ದಿನ ಆಯ್ತು ಬಂದೇ ಇಲ್ಲ. ವರ್ಷವಿಡೀ ಮನೇಲೆ ಇರೋದಾದ್ರೆ ಹಾಸ್ಟೆಲ್ ಫೀಸ್ ಕಟ್ಟೋದೇನ್ ದಂಡಕ್ಕ? ಓ, ಹಂಗಂದ್ರೆ ಚಿಕ್ಕಿ ಹಾಸ್ಟೆಲಿಗೆ ಹೋಗಿದಾರಾ? ಅವಳು ಎಲ್ಲಾದ್ರೂ ಹಾಳ್ ಬಿದ್ದು ಹೋಗ್ಲಿ, ನಿನ್ಗೆ ಯಾಕೆ ಅವಳ ಸುದ್ದಿ? ಅಮ್ಮ, ನೀನೇ ಚಿಕ್ಕಿನ ಮನೆಯಿಂದ ಓಡಿಸ್ಬಿಟ್ಟಿಯಂತೆ. ಯಾರೇ ನಿನ್ಗೆ ಹೇಳಿದ್ದು? ಚಿಕ್ಕಿನ ಹೇಳಿದ್ರು. ಅವಳೆಲ್ಲಿ ಸಿಕ್ಕಿದ್ಲು ನಿಂಗೆ? ಚಿಕ್ಕಿ ಸ್ಕೂಲಿಗೆ ಬಂದಿದ್ರು. ಅಲ್ಲಿಗೂ ಬಂದಿದ್ಲಾ ಶೂರ್ಪಣ್ಕಿ? ಶೂರ್ಪಣಕಿ ಅಲ್ಲಮ್ಮ, ಅನಗ ಚಿಕ್ಕಿ. ಅವಳಿಗೆ ಹೇಳಿದ್ದು. ಅವಳು ಯಾಕೆ ನಿಮ್ ಸ್ಕೂಲ್ ಹತ್ರ ಬಂದಿದ್ಲು? ಅವಳಿಗೆ ಅಂತ ಕೆಲ್ಸ ಏನಿತ್ತಂತೆ ಅಲ್ಲಿ? ಅದೇ ಅಮ್ಮ, ನೀನ್ ಅವ್ರನ್ನ ಮನೆಯಿಂದ ಆಚೆ ಹಾಕಿದನ್ ಹೇಳಿ ಅಮ್ಮಂಗ್ ಹೇಳಿ ನನ್ನ ಮನೆಗ್ ವಾಪಸ್ ಕರೆಸ್ಕೊ ಅಂತ ಹೇಳಿದ್ರು. ಅಮ್ಮ, ನೀನ್ ಯಾಕೆ ಚಿಕ್ಕಮ್ಮನ್ ಕಳ್ಳಿ ಅಂದೆ? ಚಿಕ್ಕಮ್ಮ ಕಳ್ಳಿನಾ? ಬಾಯಿ ಮುಚ್ಕೊಂಡಿರ ಕತ್ತೆ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ 2 ಬಿಡ್ತೀನಿ. ನಾನೇನ್ ಅವ್ರಿಗೆ ಕಳ್ಳಿ ಅಂದಿಲ್ಲ, ನೀನೇ ಅವ್ರಿಗೆ ಕಳ್ಳಿ ಅಂದಿದ್ದಕ್ಕೆ ಪಾಪ ಅವ್ರು ಅಳ್ತಿದ್ರು ಗೊತ್ತಾ? ಅಮ್ಮ, ಚಿಕ್ಕಮ್ಮ ಏನ್ ಕದ್ರು? ಇವಾಗ ನೀನ್ ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೋತ್ಯಾ? ರೈಟ್ ಆನ್ಸರ್ಸ್. ನಾನ್ ಕೇಳೋ ಪ್ರಶ್ನೆಗೆ ನೀನ್ ಸರಿಯಾಗಿ ಉತ್ತರ ಕೊಟ್ರೆ ನಾನ್ ಸುಮ್ನಾಗ್ಬಿಡ್ತೀನಿ. ಅವಳು ಕಳ್ಳಿನೂ ಅಲ್ಲ, ಏನ್ ಕದ್ದು ಇಲ್ಲ. ಅಮ್ಮ, ಮತ್ ಯಾಕೆ ನೀನ್ ಅವ್ರಿಗೆ ಮನೆಗ್ ಬರ್ಬೇಡ ಅಂದೆ? ಹೇಳಮ್ಮ, ಅವ್ರಿಗೆ ಯಾಕೆ ಮನೆಗ್ ಬರ್ಬೇಡ ಅಂದೆ? ನೀನ್ ಬಾಯಿ ಮುಚ್ಕೊಂಡ್ ಹೋಮ್ವರ್ಕ್ ಮಾಡ್ಕೋ ಇವಾಗ. ನಿನಗ್ ಬೇಡದೇ ಇರೋ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ ನನ್ನ ಹತ್ರ ಟೈಮ್ ಇಲ್ಲ. ಚಿಕ್ಕವ್ರು ಸುಳ್ಳು ಹೇಳಿದ್ರೆ ತಪ್ಪು, ದೊಡ್ಡವ್ರ ಮಾತ್ರ ಸುಳ್ಳು ಹೇಳ್ಬೋದಾ? ಅಮ್ಮ, ಅದು ತಪ್ಪಲ್ವಾ? ನಾನೇನೆ ಸುಳ್ಳು ಹೇಳ್ದೆ? ನೀನು ಅಪ್ಪ ಮಾತಾಡಿದ್ನ ನಾನ್ ಕೇಳಿಸ್ಕೊಂಡೆ. ಅನಗ ಚಿಕ್ಕಿ ನಿಮ್ ಪರ್ಸಿಂದ ದುಡ್ಡು ಕದ್ರಂತೆ. ಅದು ತಪ್ಪು. ಪ್ರಾಣ ಹೋಗೋ ಸ್ಥಿತಿ ಬಂದ್ರು ಬೇರೆಯವ್ರ ದುಡ್ಡಿಗೆ ಆಸೆ ಪಡಬಾರ್ದು. ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಅಂತ ತಾತ ನನಗ್ ಹೇಳ್ಕೊಟ್ಟಿದ್ದಾರೆ. ಅನಗ ಚಿಕ್ಕಿಗೆ ಅವ್ರ ತಾತ ಹೇಳ್ಕೊಡ್ಲಿಲ್ವಾ? ಅಮ್ಮ, ಐ ಆಮ್ ಸಾರಿ. ಚಿಕ್ಕವರಿಸ್ ದೊಡ್ಡ ಮಾತಾಡ್ಬಾರ್ದಲ್ವಾ? ನಾನು ಇನ್ಮೇಲಿಂದ ಹಾಗೆಲ್ಲ ಮಾತಾಡಲ್ಲ. ನೀನ್ ಅಳ್ಬೇಡ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ ಬಿಡ, ಒಳಗೋಗಿ ಸರ್. ಇದು ನಿಮ್ ಬಿಲ್ ಪೇಮೆಂಟ್ ಮಾಡೋಕ್ ಬಂದಿದೆ. ಏನ್ ಸರ್ ಇದು? ಇನ್ನೊಂದಕ್ಕೆ ಮುಂಚೆನೆ ಬಿಲ್ಲ? ಅದು ಅವತ್ತು ನಾವು ತಿಂಡಿ ತಿನ್ನೋಕೆ ಬಂದಿದ್ವಿ. ಇದು ನೋಡಿ, ಈ ದಿನಾಂಕ, ಈ ಅಮೌಂಟು. ಅವತ್ತು ನಾವಿಬ್ಬರು ಹಣ ತರೋಕೆ ಮರ್ತಿದ್ವಿ. ಹೇಳೋಕೆ ಸಂಕೋಚ ಆಗಿ ಹೇಳಿದೆ, ಹಾಗೆ ಹೋಗಿ. ದಯವಿಟ್ಟು ಕ್ಷಮಿಸಿ, ಇದನ್ನು ಸ್ವೀಕರಿಸಿ. ಅಯ್ಯೋ, ಇಷ್ಟೇನಾ? ಏನ್ ಸರ್, ನೀವೇನಾದ್ರೂ ಓಡೋಗ್ತಿದ್ರಾ? ಇನ್ನೊಂದ್ಸಲ ಬಂದಾಗ ಕೊಟ್ಟರಾಗಿತ್ತು. ಅದಕ್ಕೋಸ್ಕರ ಯಾಕೆ ಸರ್ ಬರಕ್ ಹೋದೆ? ಅದು ಬೆಳಗ್ಗೆನೆ. ನಿಮ್ಮಂತ ಪ್ರಾಮಾಣಿಕರು ಇರೋದ್ರಿಂದಲೇ ಸರ್ ನಮ್ಮಂಥವ್ರಿಂತ ಕೆಲಸನ ನೆಮ್ಮದಿಯಾಗಿ ಮಾಡ್ಕೊಂಡ್ರು. ಸರ್, ಇದು ನಿಮ್ಮ ಸರ್, ನಮ್ಗೆ ಕಸ್ಟಮರ್ಸೇ ದೇವರು. ನಿಮ್ ಸೇವೆ ಮಾಡೋದೇ ನಮ್ ಕರ್ತವ್ಯ ಸರ್. ಮೇಡಮ್, ನಿಮ್ ಯಜಮಾನ್ರಿಗೆ ತುಂಬಾ ಸಂಕೋಚ ಅನ್ಸುತ್ತೆ. ದಯವಿಟ್ಟು ಕಾಫಿ ಕೊಡ್ಕೊಳ್ಳಿ ಸರ್.